ಹೇ ಗಾಯ್ಸ್, ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು MG ಬ್ಲಾಗ್ಸ್. ನಾನು ದೇವಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಹೆಂಗೆ ಕ್ಲೀನಾಗಿ ಇಟ್ಕೊಳ್ಳೋದು ಮನೆಯನ್ನ, ಪ್ಲಸ್ ಹೈಜೀನ್ ಆಗಿರೋದಕ್ಕೆ ಏನೇನ್ ಮಾಡಬೇಕು ಅಂತ ಒಂದಷ್ಟು ಟಿಪ್ಸ್ಗಳನ್ನ ಅಥವಾ ನಾನೇನು ಫಾಲೋ ಮಾಡ್ತೀನಿ ಅದನ್ನ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳ್ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ಸ್ಗಳನ್ನ ನಾನು ಆ್ಯಕ್ಚುಲಿ ಓದ್ತಿರ್ತೀನಿ. ನನ್ನ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲದಕ್ಕೂ ರಿಪ್ಲೈನೂ ಮಾಡ್ತೀನಿ. ಸೊ ಕಮೆಂಟ್ಸ್ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಸೊ ಯಾವ್ದಾವ್ದು ಇಂಪಾರ್ಟೆಂಟ್ ಕಮೆಂಟ್ಸ್ ಅನ್ಸುತ್ತೆ ಅಥವಾ ಅದರಿಂದ ಬೇರೆಯವ್ರಿಗೆ ತಿಳ್ಕೊಬೇಕು ಅಥವಾ ಬೇರೆಯವ್ರಿಗೂ ಗೊತ್ತಾಗುವಂಥ ಇನ್ಫಾರ್ಮೇಷನ್ಸ್ಗಳಿರ್ತವೆ. ಸೊ ಅದಕ್ಕೆಲ್ಲ ಸೇರಿಸಿ ಒಂದು ಕಮೆಂಟ್ಸ್ದು ವಿಡಿಯೋ ನೆಕ್ಸ್ಟ್ ಬರ್ತಿದೆ, ಅದನ್ನ ಪ್ಲಾನ್ ಮಾಡ್ತಿದ್ದೀನಿ. ಸೊ ಏನಾದ್ರು ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಅದನ್ನ ಆ ಕ್ವೆಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ತೀನಿ ಆ ವಿಡಿಯೋದಲ್ಲಿ. ಸೊ ಶುರು ಮಾಡೋಣ ವಿಡಿಯೋನ. ಸೊ ಫಸ್ಟು ನಾನು ಆ್ಯಕ್ಚುಲಿ ನಂದು ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ನನಗೊಬ್ಬ 3 ವರ್ಷದ ಮಗ ಇದ್ದಾನೆ. ಅದ್ರ ಜೊತೆಗೆ 4 ತಿಂಗಳು ಮಗಳಿದ್ದಾಳೆ. ಸೊ ಇವಾಗ 4 ತಿಂಗಳು ಮಗಳಿದ್ದಾಳಲ್ಲ, ಅವಳೇ ಚಿಕ್ಕವಳು. ಸೊ ಇವಾಗ ಚಿಕ್ಕ ಮಕ್ಕಳಿದ್ದಾಗ ಮನೇಲಿ ಏನು ಮಾಡ್ಬೇಕು, ಯೂಶಲಿ ನಾವು ಬೆಡ್ಶೀಟ್ಗಳಿರುತ್ತಲ್ಲ, ಅಫ್ಕೋರ್ಸ್ ಬೇಸಿಕ್ ಕ್ಲೀನಿಂಗ್ ಏನಿರುತ್ತೆ ಅದು ನಾವು ಯೂಶಲಿ ಫಾಲೋ ಮಾಡ್ತಿರ್ತೀವಿ. ಲೈಕ್ ಕಸ ಗುಡ್ಸೋದು, ಎವ್ರಿಡೇ ರೂಮ್ ಕ್ಲೀನ್ ಮಾಡೋದು ಅಥವಾ ಎವ್ರಿಡೇ ಮನೆ ಕ್ಲೀನ್ ಮಾಡೋದು, ಅದು ಯೂಶಲಿ ನಾವು ಮಾಡ್ತೀವಿ, ವಿಚ್ ಇಸ್ ಓಕೆ. ಸೊ ಅದಲ್ಲೇ ಎಕ್ಸ್ಟ್ರಾ ಕೇರ್ ಏನು ತೊಗೋಬೇಕು ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಸೊ ಇವಾಗ ಫಸ್ಟ್ ನಾನು ಯೂಶಲಿ ಏನು ಮಾಡ್ತೀನಿ, ಬೆಡ್ಶೀಟ್ನ ವೀಕ್ಲಿ ಒಂದ್ಸಲ ಚೇಂಜ್ ಮಾಡ್ತಿರ್ತೀನಿ. ಅಥವಾ ಮಧ್ಯದಲ್ಲೂ ನನಗೆ ಓಕೆ ಇವಾಗ ಗಲೀಜಾಗಿದೆ ಅಥವಾ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಆವಾಗ ನಾನು ಇಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಜಾಸ್ತಿ ಬೆಡ್ಶೀಟ್ಗಳನ್ನ ಚೇಂಜ್ ಮಾಡ್ತೀರಿ. ಬಿಕಾಸ್ ನಾವು ಮಕ್ಕಳಿಗೆ ಫೀಡ್ ಮಾಡೋವಾಗೆಲ್ಲ ಅಲ್ಲೇ ಮಲಗಿಸ್ಕೊಂಡು ಫೀಡ್ ಮಾಡ್ತಿರ್ತೀವಲ್ಲ. ಸೊ ಮಕ್ಕಳು ತೊಟ್ಲಿಡೋ ಜಾಗನ ಹೆಂಗೆ ಬೆಡ್ ಚೇಂಜ್ ಮಾಡ್ತಿರ್ತೀವಿ, ಬೆಡ್ಶೀಟ್ ಚೇಂಜ್ ಮಾಡ್ತಿರ್ತೀವಿ, ಅವಾಗ ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ತಿರ್ತೀನಿ. ಸೊ ಅದನ್ನ ಹೆಂಗೆ ಚೇಂಜ್ ಮಾಡ್ತೀರಾ, ಅದ್ರ ಜೊತೆಗೆ ನಾವು ಮಲ್ಕೊಳ್ಳೋ ಬೆಡ್ಶೀಟ್ಗಳನ್ನು ಅಷ್ಟೇ ಅವಾಗ ಚೇಂಜ್ ಮಾಡ್ತಾಯಿರಿ. ಅವಾಗಲ್ಲ ಎಷ್ಟು ಬೇಗ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ವೀಕ್ಲಿ ಒನ್ಸು ಅಥವಾ 2-3 ಡೇಸ್ ಒಂದ್ಸಲ. ಸ್ವಲ್ಪ ಚಿಕ್ಕವರಾಗಿದ್ದಾಗ ಇನ್ನೂ ಜಾಸ್ತಿ ಚೇಂಜ್ ಮಾಡ್ಕೊಳ್ಳಿ, ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ತೀರಿ. ಒಂದು ಸ್ವಲ್ಪ ದೊಡ್ಡವರಾಯ್ತಾ ಒಂದು ವೀಕ್ಲಿ ಒನ್ಸು ಆ ಥರ ಚೇಂಜ್ ಮಾಡಿ ಬೆಡ್ಶೀಟ್ನ. ಸೊ ಆ ಬೆಡ್ಶೀಟ್ನ ಚೇಂಜ್ ಮಾಡೋದ್ರಿಂದ ಆಲ್ಮೋಸ್ಟ್ ಅದು ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ. ಕ್ಲೀನಾಗಿದೆ, ಮಲಗಿಸ್ಬೋದು ಬೆಡ್ಶೀಟ್ ಮೇಲೂ ಅಂತ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ನಾನು ಯೂಶಲಿ ಎಕ್ಸ್ಟ್ರಾ ಬಟ್ಟೆಗೆ ಹಾಕಿ ಮಲಗಿಸಲ್ಲ ಅವಳನ್ನ. ಸೊ ಬೆಡ್ ಮೇಲೆ ಆರಾಮಾಗಿ ಮಲಗಿಸಿರ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಯಾವಾಗಲೂ ಬೆಡ್ಶೀಟ್ನ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ. ಸೊ ನೆಕ್ಸ್ಟ್ ಒಂದು ಬಂದು ಟಾಯ್ಸ್ನ ಮತ್ತು ಸ್ಪೆಸಿಫೈಯರ್ಸ್ಗಳನ್ನ ವಾಶ್ ಮಾಡ್ತಾ ಇರಿ ಅವಾಗ. ಎಸ್ಪೆಷಲಿ ಟಾಯ್ಸ್ಗಳು. ಸ್ಪೆಸಿಫೈಯರ್ಸ್ ಅಂತೂ ಎವ್ರಿಡೇಗಿಂತ ಒಂದು ದಿನದಲ್ಲಿ 2-3 ಸಲ ನಾನು ವಾಶ್ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಟಾಯ್ಸ್ಗಳನ್ನೂ ಅಷ್ಟೇ ಡೈಲಿ ಮಕ್ಳಿಗೆ ಆಟ ಆಡೋಕೆ ಕೊಡ್ತಿರ್ತಲ್ಲ, ಆ ಟಾಯ್ಸ್ನೂ ಅಷ್ಟೇ ಕ್ಲೀನ್ ಮಾಡ್ತಾ ಇರಿ. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಇವಾಗ ಕೋಲ್ಡ್ ಆಗಿರುತ್ತೆ ಮಕ್ಕಳಿಗೆ, ಅಥವಾ ಇನ್ನೇನೋ ಒಂದು ಹುಷಾರಿಲ್ದಿರಂಗಾಗಿರುತ್ತೆ. ಸೊ ಆವಾಗಂತೂ ನೆಕ್ಸ್ಟ್ ಟೈಮ್ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಯಾನಿಟೈಸ್ ಮಾಡಿ ಎಲ್ಲ ಟಾಯ್ಸ್ನು ಕೊಡಿ. ಅಂದರೆ ನೋಡ್ಕೊಳ್ಳಿ ಯಾವ ಟಾಯ್ಸ್ ಯಾವ ಥರ ವಾಶ್ ಮಾಡೋದು, ಅದು ಹೆಂಗಿರುತ್ತೆ ನೋಡೋಣ. ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ ಅದ್ರ ಬಗ್ಗೆನೇ. ಬಟ್ ವಾಶ್ ಮಾಡಿ ಸ್ವಲ್ಪ ಕ್ಲೀನಾಗಿದೆಯಾ ಅಂತ ಯಾವಾಗ ನೋಡ್ಕೊತಾ ಇರಿ ಟಾಯ್ಸ್ಗಳು, ಅವರು ಡೈಲಿ ಯೂಸ್ ಮಾಡೋ ಟಾಯ್ಸ್ಗಳು. ಸೊ ಅದೇ ಇಂಪಾರ್ಟೆಂಟೆ. ಅದಾದಮೇಲೆ ನಮ್ಮ ಹ್ಯಾಂಡ್ಸ್ನು ಅಷ್ಟೇ ಯಾವಾಗಲೂ ಸ್ಯಾನಿಟೈಸ್ ಮಾಡ್ಕೊತಾ ಇರಿ ಅಥವಾ ಯಾವಾಗಲೂ ವಾಶ್ ಮಾಡ್ತಾ ಇರಿ ಹ್ಯಾಂಡ್ ವಾಶ್ನ. ಎಸ್ಪೆಷಲಿ ನೀವು ಡೈಪರ್ ಚೇಂಜ್ ಮಾಡ್ತಿರಲ್ಲ, ಸೊ ಡೈಪರ್ ಚೇಂಜ್ ಮಾಡಿದಾಗ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಬಿಕಾಸ್ ನೀವು ಡೈಪರ್ ಚೇಂಜ್ ಮಾಡಿ ಮತ್ತೆ ಮಕ್ಕಳನ್ನ ಮುಟ್ಟೋದು, ಮಾತಾಡ್ಸೋದು ಹಂಗೆಲ್ಲ ಯೂಶಲಿ ಮಾಡ್ತಿರ್ತೀವಲ್ಲ. ಸೊ ಆವಾಗ ಅಥವಾ ಇನ್ನೇನು ಮಾಡಿದಾಗಲೂ ಅಷ್ಟೇ ಯೂಶಲಿ ಮಕ್ಕಳು ಮಾತಾಡ್ಸೋಕ್ಕಿಂತ ಮುಂಚೆ ಮಾಡ್ಕೊತೀರಿ. ಬೇರೆಯವ್ರು ಈಚೆ ಕಡೆಯಿಂದ ಬಂದವ್ರು ಯೂಶಲಿ ಆ ಥರ ಕೇರ್ ಮಾಡ್ತೀವಿ ನಾವು. ಸೊ ನಾವೂ ಅಷ್ಟೇ ಮನೇಲಿದ್ದಾಗ ಅಥವಾ ಮಕ್ಕಳಿಗೆ ಈ ಥರ ಡೈರೀಸ್ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಯೂಶಲಿ ನಾವೂ ಅಷ್ಟೇ, ಅಥವಾ ನಮಗೆ ಕೋಲ್ಡ್ ಆಗಿರುತ್ತೆ ಅಂದ್ಕೊಳ್ಳಿ, ಸೊ ಅವಾಗ್ಲೂ ಅಷ್ಟೇ. ಸೊ ನಾವು ಹ್ಯಾಂಡ್ ವಾಶ್ನ ಅವಾಗ ಮಾಡ್ತಾ ಇದ್ದರೆ ಸೊ ಅವ್ರಿಗೆ ಟ್ರಾನ್ಸ್ಫರ್ ಆಗೋದು ಅಥವಾ ಇನ್ನೊಂದೇನೋ ಬೇರೆ ಇಶ್ಯೂಸ್ ಆಗೋದು ಕಡಿಮೆ ಆಗುತ್ತೆ. ಅದಾದಮೇಲೆ ಇನ್ನೊಂದು ಏನು ಮಾಡ್ತೀನಿ ನಾನು ಅಂದರೆ, ಮಕ್ಕಳ ಬಟ್ಟೆನ ಸಪ್ರೇಟಾಗಿ ವಾಶ್ ಮಾಡ್ತೀನಿ. ಅಂದರೆ ಅವ್ರದ್ದೇ ಸಪ್ರೇಟ್ ಡಿಟರ್ಜೆಂಟ್ ಇದೆ. ನಾನು ಡಿಟರ್ಜೆಂಟ್ಗಳ ಬಗ್ಗೆ ಅಥವಾ ಈ ಕ್ಲೀನಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನ ಎಂಡಲ್ಲಿ ಮೆನ್ಷನ್ ಮಾಡ್ತೀನಿ ಯಾವ್ದು ಇದೆ ಅಥವಾ ಯಾವ್ದು ತೊಗೋಬೇಕು ಅಂತ. ಸೊ ನಾನು ಅವಳು ವಾಶ್ಗೆ ಸಪ್ರೇಟ್ ಡಿಟರ್ಜೆಂಟ್ ಇದೆ, ಸೊ ಅದನ್ನ ಯೂಸ್ ಮಾಡೇ ವಾಶ್ ಮಾಡೋದು. ಅಥವಾ ಏನು ಮಾಡ್ತೀನಿ, ನಾನು ಅವಿದು ಮತ್ತು ನನ್ನ ಮಗಳದ್ದು ಇಬ್ಬರದ್ದು ಬಟ್ಟೆನೂ ಸೇರಿಸಿ ಒಂದ್ಸಲ ವಾಶ್ ಮಾಡ್ತೀನಿ. ಅಂದರೆ ನಮ್ಮ ಬಟ್ಟೆಗಳ ಜೊತೆ ಮಿಕ್ಸ್ ಮಾಡಿ ಹಾಕೋದಿಲ್ಲ, ಸೊ ಅವ್ರನ್ನೇ ಸಪ್ರೇಟ್ ಹಾಕ್ತೀನಿ. ಸೊ ಆವಾಗ ನೀವು ಇದಿರುತ್ತಲ್ಲ ವಾಷಿಂಗ್ ಮಿಷಿನಲ್ಲಿ ಸಪ್ರೇಟ್ ಬೇಬಿ ಕ್ಲಾತ್ ವಾಶ್ ಅಂತ ಏನೋ ಸಪ್ರೇಟ್ ಆಪ್ಷನ್ ಬರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಸೇಫಾಗೂ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ನಾನು ಅದನ್ನ ಫಾಲೋ ಮಾಡ್ತೀನಿ. ನೋಡಿ ನಿಮ್ಗೆ ಯೂಸ್ ಆದರೆ ಈ ಟಿಪ್ಸು ನೀವು ಫಾಲೋ ಮಾಡಿದ್ದನ್ನು. ಅದಾದಮೇಲೆ ನೆಕ್ಸ್ಟ್ ಅಥವಾ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ ನನಗೇನು, ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಳೋದು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಯಾಕೆಂದರೆ
ನಾವು ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಅದರಿಂದ ಅನ್ಸುತ್ತೆ, ಅಥವಾ ವಾಶ್ರೂಮ್ಸ್ನ ಯೂಶಲಿ ಇಗ್ನೋರ್ ಮಾಡ್ತೀವಿ, ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಸೊ ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಅದಕ್ಕೇನೆ ಆಲ್ಮೋಸ್ಟ್ ಎವ್ರಿ ಡೇ ವಾಶ್ರೂಮ್ನ ವಾಶ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾಕೆಂದ್ರೆ ಅಲ್ಲೆಲ್ಲ ಕಮೋಡ್ ಇರುತ್ತಲ್ಲ, ಸೊ ಕಮೋಡ್ ನಾವು ಯೂಶಲಿ ಯೂಸ್ ಮಾಡ್ತಿರ್ತೀವಿ ಜಾಸ್ತಿ. ಸೊ ಅದಕ್ಕೇನೆ ಆ ಕಮೋಡ್ ಇರೋ ಏರಿಯಾ ಏನಿರುತ್ತೆ ಅದು ತುಂಬ ಕ್ಲೀನಾಗಿ ಇರಬೇಕು ಯಾವಾಗಲೂ. ಕಮೋಡನ್ನು ಅಷ್ಟೇ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಸೊ ಅದನ್ನು ಕ್ಲೀನಾಗಿ ಇಡಿ, ಅಲ್ಲಿ ಸುತ್ತ ವಾಶ್ರೂಮ್ ಅಲ್ಲೇ ಇರೋದ್ರಿಂದ ಅದನ್ನು ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿ ಯಾವಾಗಲೂ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಸ್ನಾನ ಎಲ್ಲ ಅಲ್ಲೇ ಮಾಡಿಸ್ತಿರ್ತೀವಲ್ಲ, ಸೊ ಅದರಿಂದ ಆಲ್ಮೋಸ್ಟ್ ಎವ್ರಿ ಡೇ ಅಥವಾ ಒಂದು ದಿನ ಬಿಟ್ಟು ಇನ್ನೊಂದು ದಿನ. ಸೊ ಎಷ್ಟು ಯೂಸಬಿಲಿಟಿ ಮೇಲೆ ಹೋಗುತ್ತೆ ಯೂಶಲಿ ಅದು. ನೀವು ಎಷ್ಟು ಜನ ಯೂಸ್ ಮಾಡ್ತಿರ್ತೀರೋ ಅಷ್ಟು ಜಾಸ್ತಿ ಕ್ಲೀನ್ ಮಾಡಬೇಕು. ಸೊ ನೀವು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಸಪ್ರೇಟ್ ವಾಶ್ರೂಮ್ ಇದೆ ಅಂದ್ರೆಲ್ಲ ಓಕೆ, ಅದು ನೋಡ್ಕೊಳ್ಳಿ ಯೂಸಬಿಲಿಟಿ ಹೆಂಗಿದೆ ಅದ್ರ ಮೇಲೆ ವಾಶ್ ಮಾಡ್ತಾ ಹೋಗಿ. ಐ ರೆಕಮೆಂಡ್ ಎವ್ರಿ ಡೇ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ವಾಶ್ರೂಮ್ನ, ಅಥವಾ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ವಾಶ್ರೂಮ್ನ ಯಾವಾಗ್ಲೂ. ಅದಾದಮೇಲೆ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟು, ಆ್ಯಸ್ ಅ ಮದರ್ ನಾವು ಅಷ್ಟೇ ಕ್ಲೀನಾಗಿರಬೇಕು. ಸೊ ಅದಕ್ಕೆ ಐ ಥಿಂಕ್ ಯೂಶಲಿ ಪ್ರೆಗ್ನೆನ್ಸಿ ಕೇರಲ್ಲಿ ಯೂಶಲಿ ನಾವು ಎವ್ರಿ ಡೇ ಅಮ್ಮಂಗೂ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಐ ಥಿಂಕ್ ದ್ಯಾಟ್ ಈಸ್ ದ ರೀಸನ್ ಅನ್ಸುತ್ತೆ. ಸೊ ನಾವು ಅಷ್ಟೇ, ಸೊ ನಮ್ಗೇನಾದರೂ ಬಂದಿದ್ರೆ ಪಾಪಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಬೇರೆಯವ್ರಿಗಿಂತ. ಸೊ ಅದಕ್ಕೇ ನಾವು ಹೆಲ್ತು ಹೈಜೀನು ಎಲ್ಲದನ್ನು ಮೇಂಟೈನ್ ಮಾಡಬೇಕು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ನಿಮ್ಮ ಮನೆ ಏನಾದರೂ ಪೆಟ್ಸ್ ಇದ್ದರೆ ಅದನ್ನು ಅಷ್ಟೇ ಎಕ್ಸ್ಟ್ರಾ ಕೇರ್ ಮಾಡಬೇಕು. ಪೆಟ್ಸ್ ಅಂದರೆ ನಾವೆಂಗೆ ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತೀವಿ ಅನ್ಕೊತೀವಲ್ಲ, ಸೇಮ್ ಅದೇ ಥರ ನಿಮ್ಮ ಮನೇಲಿ ಏನಾದರೂ ಪೆಟ್ಸ್ಗಳಿದ್ರೆ ಅದನ್ನು ಅಷ್ಟೇ ವಾಶ್ ಮಾಡ್ತಾರೆ, ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಸೊ ಆವಾಗ ಅದರಿಂದ ಸ್ಪ್ರೆಡ್ ಆಗೋದು ಏನಾದರೂ ಪ್ರಾಬ್ಲಮ್ಸ್ಗಳು ಅದು ಇದು ಇದ್ದರೆ ಅದನ್ನು ಅವಾಯ್ಡ್ ಆಗುತ್ತೆ. ಓಕೆ, ಇದಿಷ್ಟು ಟಿಪ್ಸ್ಗೆ ರಿಲೇಟೆಡ್ ಬಂದರೆ. ಸೊ ಇವಾಗ ಪ್ರಾಡಕ್ಟ್ಸ್ಗೆ ಬಂದರೆ, ಸೊ ಕ್ಲೀನಿಂಗ್ ಪ್ರಾಡಕ್ಟ್ಸ್ಗಳು ಯಾವ್ದಾವ್ದಿದೆ ಅಂತ ಬಂದರೆ, ಫಸ್ಟ್ ಒನ್ ಬಂದು ಫ್ಲೋರ್ ಕ್ಲೆನ್ಸರು. ಈ ಫ್ಲೋರ್ ಕ್ಲೆನ್ಸರ್ನ ಇಟ್ಕೊಳ್ಳೋವಾಗ ನಾವು ಯೂಶಲಿ ಗಮನದ ಇಟ್ಕೋಬೇಕು ಯಾವ್ದನ್ನ ತಗೊಳ್ಳೋವಾಗ, ಬಿಕಾಸ್ ಅದರಿಂದ ಕೆಮಿಕಲ್ಸ್ಗಳಿದ್ದು, ಅಥವಾ ನೀವು ಯಾವ್ದಾವುದನ್ನ ಯೂಸ್ ಮಾಡಿ ಕೆಮಿಕಲ್ಸ್ಗಳೆಲ್ಲ ಮಕ್ಕಳು ತೆವಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಏನಂತಾರೆ ಅಂಬೆಗಾಲ ಇಟ್ಕೊಂಡು ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ. ಸೊ ಆವಾಗೆಲ್ಲ ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದ ಅಲರ್ಜೀಸ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳುಗಳಿಗೆ. ಸೊ ಅದಕ್ಕೆ ನೋಡ್ಕೊಳ್ಳಿ ಯಾವುದು ಅಂದರೆ ಮೋಸ್ಟ್ಲಿ ಚೈಲ್ಡ್ ಮತ್ತು ಪೆಟ್ ಫ್ರೆಂಡ್ಲಿ ಇರುತ್ತಲ್ಲ ಆ ಥರದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು, ಫ್ಲೋರ್ ಕ್ಲೆನ್ಸರು. ಸೊ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತ ಇಲ್ಲೊಂದು ಇಮೇಜ್ ಹಾಕ್ತೀನಿ ನೋಡಿ. ಸೊ ನೀವು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಮೋಸ್ಟ್ಲಿ ಚೈಲ್ಡ್ ಮತ್ತು ಪೆಟ್ ಸೇಫ್ಟಿ ಇರುತ್ತಲ್ಲ ಆ ಥರದನ್ನ ಮಾಡಿ. ಸೊ ಆವಾಗ ಮಕ್ಕಳುಗಳಿಗೆ ಅಥವಾ ಪೆಟ್ಸ್ಗಳಿದ್ರೆ ಮನೇಲಿ, ಸೊ ಅಲರ್ಜೀಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಅಥವಾ ಅಲರ್ಜೀಸ್ಗಳು ಆಗೋದಿಲ್ಲ ಯೂಶಲಿ ಮಕ್ಕಳು ಓಡಾಡ್ತಿರ್ತಾರಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದಾದಮೇಲೆ ಬಂದು ನೆಕ್ಸ್ಟ್ ನಾನು ಯೂಸ್ ಮಾಡೋದು ಲಾಂಡ್ರಿ ಡಿಟರ್ಜೆಂಟು ಅಷ್ಟೇ. ಮಕ್ಕಳಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಒಗ್ದಿರೋ ಬಟ್ಟೆ ಹಾಕಿದಾಗ ಮಕ್ಕಳ ಸ್ಕಿನ್ಗೆ ಹಾರ್ಶ್ ಆಗಿರಬಾರ್ದು ಅಂತ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಈ ಥರ ಅಲರ್ಜೀಸು, ಸ್ವಲ್ಪ ಕೆಂಪಾಗೋದು ಬಟ್ಟೆ ಹಾಕಿದಾಗ ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ನ್ಯೂ ಬಾರ್ನ್ಸ್ ಇದ್ದಾಗ. ಅದಾದಮೇಲೆ ನೆಕ್ಸ್ಟ್ ಬಂದು ಮಲ್ಟಿಪರ್ಪಸ್ ಕ್ಲೀನರ್ಸ್ ಬರುತ್ತೆ. ಇದು ಬಂದು ಮಕ್ಕಳ ವೆಸಲ್ಸ್ಗಳನ್ನ ಕ್ಲೀನ್ ಮಾಡ್ಬೋದು, ಮಕ್ಕಳ ಟಾಯ್ಸ್ನ ಕ್ಲೀನ್ ಮಾಡ್ಬೋದು, ಬಾಕ್ಸ್ನ ಕ್ಲೀನ್ ಮಾಡ್ಬೋದು, ಎಲ್ಲದನ್ನು ಆಲ್ಮೋಸ್ಟ್ ಮಲ್ಟಿಪರ್ಪಸ್ ಅದು ನೇಮಲ್ಲಿ ಹೇಳ್ತೀರ ಹಂಗೇನೆ. ಸೊ ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಸೊ ಅದು ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಇಲ್ಲೊಂದು ಇಮೇಜ್ ಹಾಕ್ತೀನಿ ನೋಡಿ. ಸೊ ಈ ಥರದ್ದು ಇದನ್ನೇ ಯೂಸ್ ಮಾಡಿ, ಯಾವ ಇಮೇಜ್ ಹಾಕ್ತೀನಿ ಅದನ್ನೇ ಯೂಸ್ ಮಾಡಬೇಕು ಅಂತಲ್ಲ, ಜಸ್ಟ್ ಎಕ್ಸಾಂಪಲ್ ತೋರ್ಸೋದಕ್ಕೋಸ್ಕರ ಹಾಕ್ತಿದ್ದೀನಿ ಅಷ್ಟೇ. ಸೊ ನೀವು ಯಾವ್ದಾದ್ರು ಒಂದು ತೊಗೊಳ್ಳೋವಾಗ ಅಥವಾ ಕ್ಲೀನ್ ಮಾಡೋವಾಗ ಒಂದು ಸ್ವಲ್ಪ ನೋಡಿಕೊಂಡು ಅಥವಾ ಸ್ವಲ್ಪ ನೋಡಿಕೊಂಡು ಮಾಡಲಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ಇದಿಷ್ಟು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ, ಬಾಯ್.